ನಮ್ಮಲ್ಲಿ ಮೊನ್ನೆ ಒಬ್ಬಕ್ಕೆ ಜೈನ್ ಹೆಣ್ಮಗಳು ಮಠಕ್ಕೆ ಬಂದಿದ್ರು. ಆಕೆಗೆ 3 ಗಂಡಸು ಮಕ್ಕಳು ಹುಟ್ಟ್ಯಾವ. ಮೊದಲೊಂದು ಗಂಡಸು ಮಗ ಹುಟ್ಟ್ಯದ. ಅವ್ರ ಧರ್ಮದ ಗುರುಗಳ ಹೆಸರಿಟ್ಲು ಶ್ವೇತಾಂಬರ ಅಂತ ತಿಳ್ಕೊಳೋದು. ಅವ್ರ ಧರ್ಮದ ಗುರುಗಳ ಹೆಸರು ಅಂತ ನೋಡ್ರಿ. ಮೊದಲನೇದು ಚೊಚ್ಚಲ ಗಂಡಸು ಮಗ ಹುಡ್ತು ಶ್ವೇತಾಂಬರ ತಗೊಂಡಿಟ್ಟು. ಮತ್ತೆ ಎರಡನೇದು ಕೂಡ ಗಂಡಸು ಮಗನೇ ಹುಡ್ತು ಪೀತಾಂಬರ ಅಂತ ಇಟ್ಲು. ಪೀತಾಂಬರ ನೀವು ತಿಕ್ಕ ಪೀತಾಂಬರ ಅಲ್ಲ ಏನ್ರಿ, ಆ ಗುರುಗಳ ಹೆಸರದು ಪೀತಾಂಬರ ತಗೊಂಡಿಟ್ರು. ಮೂರನೇದು ಗಂಡೆ ಹುಡ್ತು ಅದಕ್ಕೆ ದಿಗಂಬರ ಅಂತ ಇಟ್ಲು. ಏನ್ರಿ, 3 ಗಂಡಸು ಮಕ್ಕಳ ಹುಟ್ಟು ಶ್ವೇತಾಂಬರ ಪೀತಾಂಬರ ದಿಗಂಬರ ಅಂತ ಇಟ್ಲು. 4ನೇದು ಗಂಡಸು ಮಗನೇ ಹುಟ್ಟೋದಕ್ಕೆ ಹೆಣ್ಣು ಬೇಕಂತಂದ ಹಂಗೆ ಹಡಿಲಿಕ್ಕತ್ತ. ಏನ್ರಿ, 4ನೇದು ಗಂಡಸು ಮಗನೇ ಹುಡ್ತು. ಅದಕ್ಕೆ ತಗೊಂಡ ನಮ್ಮ ಮಠಕ್ಕೆ ಬಂದು ಅಪ್ಪವರು ಮತ್ತ ಮೊದಲ 3 ಗಂಡು ಹುಟ್ಟ್ಯಾವ ಶ್ವೇತಾಂಬರ ಪೀತಾಂಬರ ಏನ್ರಿ ದಿಗಂಬರ ತಗೊಂಡಿಟ್ಟೀನಿ. ಹಿಂಗೆ ಕೊನೆ ಕ್ರಾಸ್ ಬರ್ಬೇಕಲ್ರಿ, ಜ್ಯೋತಿ ಕೀರ್ತಿ ಪ್ರೀತಿ ಮೋತಿ ಕೋತಿ ಏನ್ರಿ ಹಿಂಗೆ ಕೊನೆ ಹೆಸರುಗಳು ಬರ್ಬೇಕಲ್ಲ. ಹಂಗ ಇಂಥ ಅಂಬರ ಅನ್ನೋದ್ರೆ ಏನ್ರಿ, ಅಂಬರ ಅನ್ನೋದ್ರೆ ಇನ್ನೊಂದು ಹೆಸರು ಹೇಳ್ರಿಪ್ಪ. ಮತ್ತೆ ಈಗ 4ನೇದು ಕೂಡ ಗಂಡಸು ಮಗನೇ ಹುಟ್ಟ್ಯಾದ ಅಂತಕೊಂಡು ನಾನು ಒಂದು ಅರ್ಧ ಗಂಟೆ ತಲೆ ಕೆಡಿಸ್ಕೊಂಡೆ. ಏನ್ರಿ ಅಣ್ಣವರು ನಮ್ಮನೆ ಏನ್ರಿ, ಪಾಪ 4ನೇದು ಗಂಡಸು ಮಗನೇ ಹುಟ್ಟ್ಯಾದ. ಅದಕ್ಕೆ ಅಪ್ಪಾಜಿ ಮತ್ತ 4ನೇದು ಗಂಡಸು ಮಗನೇ ಹುಟ್ಟ್ಯಾದ್ರೆ ಹಿಂಗೆ ಶ್ವೇತಾಂಬರ ಪೀತಾಂಬರ ದಿಗಂಬರ ತಿನ್ನಲ್ಲ. ಕೊನೆಗೆ ಅಂಬರ ಬರೋದು. ಇನ್ನೊಂದು ಹೆಸರಿದ್ರೆ ಹೇಳ್ರಿ ಅಂದು ಒಂದು ಅರ್ಧ ಗಂಟೆ ತಲೆ ಕೆಡಿಸ್ಕೊಂಡೆ. ಒಟ್ಟೆ ಇಂಥವು ಯಾವ ಸಿಗವಲ್ಲ, ಕೊನೆಗೆ ಸಿಕ್ತು. ಯಾಕ ಇದು ಒಂದು 4ನೇದು ಒಂದು ಎಲ್ಲ ಏನೋ 2-3 ಮಾಡಿ ಅದಕ್ಕೆ ಹೆಸರು ಹೇಳ್ತೀನಿ ಅಂದ. ಹೇಳಿಯಪ್ಪ ಒಳ್ಳೇದಾಕ ಅದೇ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಶ್ವೇತಾಂಬರ ಪೀತಾಂಬರ ದಿಗಂಬರ ಕೊನೆಗೆ ಅದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಏನ್ರಿ ಇವೆಲ್ಲ ಹೆಸರುಗಳತ್ತಲ್ಲ. ಇವತ್ತು ನೋಡ್ರಿ ತಾಯಿ ಬರೀ ಹಣಿಗಿಂದ ವಿಭೂತಿ ಹಚ್ಚಲಾರ್ದಕ್ಕೆ ಅವರೊಳಗೆ ಲಿಂಗ ಧಾರಣ ಮಾಡ್ಲಾರ್ದಕ್ಕೆ ಯಾವ ಮಗು ಒಂದು 11 ದಿನಗಳ ಪರ್ಯಂತರವಾಗಿ ಹಾಲು ಕುಡಿಯೋದನ್ನೇ ಬಿಟ್ಟಿದ್ದಕ್ಕಾಗಿ ಆ ಮಗುವಿಗೆ ಹಾಲಯ್ಯ ತಿಳ್ಕೊಂಡ್ರೆ ಹೆಸರನ್ನು ತೆಗೆದು ಇಡ್ತಾರೆ. ಅಂತ ಹಾಲಯ್ಯನ ಏನ್ರಿ ನಿಜವಾದ ತೆಗೆದ ಚರಿತ್ರೆ ಇನ್ನು ನಾಳಿನಿಂದ ಪ್ರಾರಂಭ ಆಗುತ್ತೆ.